ಹಾಯ್ ಫ್ರೆಂಡ್ಸ್, ನಮಸ್ತೆ ಟು ಆಲ್. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವೈ ಯುವರ್ ಚೈಲ್ಡ್ ಲೂಸಸ್ ಫೇತ್ ಆನ್ ಪೇರೆಂಟ್ಸ್. ನಿಮ್ಮ ಮಕ್ಕಳು ಏನಕ್ಕೆ ಅವ್ರ ಪಾಲಕರ ಮೇಲೆ ನಂಬಿಕೆ ಕಳ್ಕೋತಾರೆ ಅಂತ. ಎಷ್ಟೊಂದು ಜನ ಈಗಿನ ಜನ್ರೇಷನ್, ಸ್ಪೆಷಲಿ ಇವಾಗಿನ ಜನ್ರೇಷನ್ಸ್ ಮಾತ್ರ ಮಕ್ಕಳು ಅವ್ರ ಅಪ್ಪ ಅಮ್ಮನ ಮೇಲೆ ನಂಬಿಕೆನೇ ಇಡ್ತಿಲ್ಲ. ಅದು ಏನು ಎನ್ವಿರಾನ್ಮೆಂಟ್ ಅಂತ ಇವತ್ತಿನ ವಿಡಿಯೋನಲ್ಲಿ ನೀವು ತಿಳ್ಕೊಳ್ಳಿ. ಯಾಕೆ ಮಕ್ಕಳು ಈಗಿನ ಜನ್ರೇಷನ್ ಅವರು ನಂಬಿಕೆ ಇಡ್ತಿಲ್ಲ, ಯಾಕೆ ಒಂಥರ ಅಸಡ್ಡೆಯಾಗಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನಾನು 5 ಟಿಪ್ಸ್ ಹೇಳ್ತೀನಿ. ಏನಕ್ಕೆ ಅನ್ನೋದು ನಿಮಗೆ ಪೇರೆಂಟ್ಸಿಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಪೂರ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಏನಂತ ಟಿಪ್ಸ್ ಗೊತ್ತಾಗಲ್ಲ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಈಸ್ ಬ್ರೋಕನ್ ಪ್ರಾಮಿಸಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ. ಏನೋ ನೀವು ಪ್ರಾಮಿಸ್ ಮಾಡಿರ್ತೀರಾ, ಅದನ್ನು ತಂದು ಇದನ್ನು ತಂದು ನೀ ಚೆನ್ನಾಗಿ ಓದು, ನಿನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನೀವೇನೂ ಮಾಡದೇ ಇದ್ದಾಗ ಏನಾಗುತ್ತೆ, ನೀವೇನು ಪ್ರಾಮಿಸ್ ಮಾಡಿರ್ತಿರಲ್ಲ ಅದನ್ನು ಕೀಪಪ್ ಮಾಡೋಕ್ಕಾಗಲ್ಲ. ನೀವು ಅಲ್ಲೇನಂದರೆ ಅರ್ಹರಲ್ಲ ಅನ್ನೋದು ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ಬರೀ ಮಕ್ಳ ಕಡೆಯಿಂದ ಹೇಳಿ ಹೇಳಿ ಮಾಡಿಸ್ಕೊಳೋದಲ್ಲ, ತಿರುಗಿಸಾಕಿ ನೀವು ಒಂಚೂರು ಏನಾದರೂ ಕೊಡಿಸೋದು ಮಾಡೋದು ಮಾಡಿದರೆ ಮಕ್ಕಳಿಗೂ ಖುಷಿ ಆಗುತ್ತೆ. ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ರೀ ಹೊಸ ಪೆನ್ಸಿಲ್ಲು, ಹೊಸ ಟಾಯ್ಸು, ಹೊಸ ಡ್ರೆಸ್ಸು, ಎಲ್ಲೇ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ. ಅವ್ರಿಗೂ ಸ್ವಲ್ಪ ಎನ್ವಿರಾನ್ಮೆಂಟ್ ಚೇಂಜಸ್ ಬೇಕಲ್ವಾ. ದೊಡ್ಡವ್ರಿಗಷ್ಟೇ ಎನ್ವಿರಾನ್ಮೆಂಟ್ ಚೇಂಜಸ್ ಅಂತ ಅಲ್ಲ, ಚಿಕ್ಕ ಮಕ್ಕಳಿಗೂ ಎನ್ವಿರಾನ್ಮೆಂಟ್ ಚೇಂಜಸ್ ಆದರೆ ಅವರು ರೀಫ್ರೆಶ್ ಆಗ್ತಾರೆ, ರೀಚಾರ್ಜ್ ಆಗ್ತಾರೆ. ಸೊ ನೀವೇನೇ ಪ್ರಾಮಿಸ್ ಮಾಡಿದ್ರು ಪೇರೆಂಟ್ಸ್ ಅದನ್ನು ಬ್ರೇಕ್ ಮಾಡಬೇಡಿ. ಆ ಕ್ಷಣಕ್ಕೆ ನಿಮಗೆ ಫುಲ್ಫಿಲ್ ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಸ್ವಲ್ಪ ಟೈಮ್ ತಗೊಳ್ಳಿ. ಮಕ್ಳಿಗೆ ಹೇಳಿ, ಸ್ವಲ್ಪ ನಂಗೆ ಟೈಮ್ ಕೊಡು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಕೊಡಿಸ್ತೀನಿ ಅಂತ ಹೇಳಿ ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈಸ್ ಲ್ಯಾಕ್ ಆಫ್ ಎಮೋಷನಲ್ ಸಪೋರ್ಟ್. ಮಗುಗೆ ಏನೇ ತೊಂದರೆ ಆಗಿರಲಿ, ಮೆಂಟಲ್ ಏನಾರ ಆಗಲಿ, ಫಿಸಿಕಲ್ ಏನಾರ ಆಗಲಿ, ಎಮೋಷ್ನಲ್ ಏನಾದರೂ ಆಗಲಿ, ಸೊ ಅವ್ರು ಏನೇ ಬಂದು ನಿಮ್ಮ ಫಸ್ಟು ಮಗುಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಬಂದು ಹೇಳೋದೇ ತಾಯಿ ಮುಂದೆ, ಇಲ್ಲಾಂದರೆ ಅಪ್ಪನ ಮುಂದೆ, ಇಲ್ಲ ಸಿಬ್ಲಿಂಗ್ಸ್ ಮುಂದೆ, ಹೊಡ್ತವ್ರ ಕಡೆ. ಸೊ ಅದೇನೇ ಆದಾಗೂ ಕೂಡ ನೀವು ಸ್ಟ್ಯಾಂಡ್ ತಗೊಳ್ಳಿ. ಗೊತ್ತಿಲ್ಲ ಎಲ್ಲಿ ಹೆಂಗಾಗಿರುತ್ತೆ ಅಂತ. ಒಂದು ಸ್ಕೂಲಲ್ಲಾಗಿರ್ಬೋದು, ರಿಲೇಟಿವ್ಸ್ ಮನೆಗೆ ಹೋದಾಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಮನೇಲೇ ಆಗಿರ್ಬೋದು. ಹೌದಾ, ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಏನೇ ಪ್ರಾಬ್ಲಮ್ ಆದಾಗ ನೀವು ಅವರಿಗೆ ಸ್ಟ್ಯಾಂಡ್ ತೊಗೊಂಡು ನಾನಿದ್ದೇನೆ ನಿಮ್ಮ ಜೊತೆ, ಏನೇ ಪ್ರಾಬ್ಲಮ್ ಆಗಲಿ ನಾನಿದ್ದೇನೆ ಅಂತ ಹೇಳಬೇಕು. ಆಮೇಲೆ ಅದು ಆದಮೇಲೆ ಈಗ ಮಗು ಯಾವಾಗಲೂ ಟಾಪಲ್ಲಿ ಬರ್ತಾ ಇರುತ್ತೆ, ಫಸ್ಟ್ ರ್ಯಾಂಕ್ ಬರ್ತಾ ಇರುತ್ತೆ. ಒಂದು ಎಕ್ಸಾಮಲ್ಲಿ ಏನಾದರೂ ಸೆಕೆಂಡ್ ರ್ಯಾಂಕ್ ಬಂತಂದರೆ ಮಗು ಯಾವಾಗ ಏನಂದರೆ ಮೆಂಟಲಿ ಫುಲ್ ಲೋ ಆಗಿಬಿಡ್ತಾರೆ ಅವರು. ಅಯ್ಯೋ ಸೆಕೆಂಡ್ ರ್ಯಾಂಕ್ ಬಂದುಬಿಟ್ನಲ್ಲ ನಾನು ಅಂತ. ಸೊ ಆ ಟೈಮಲ್ಲಿ ಏನು ಹೇಳಬೇಕಂದ್ರೆ, ಸೆಕೆಂಡ್ ರ್ಯಾಂಕು ಏನು ಕಡಿಮೆ ಅಲ್ಲ, ಆಗಿದೆ, ಏನಾಗಲ್ಲ, ನೆಕ್ಸ್ಟ್ ಟೈಮ್ ಬೆಟರ್ ಮಾಡು, ಈ ಥರ ಹೇಳ್ತಾ ಹೋದರೆ ನೀವು ಎಮೋಷ್ನಲಿ ಅವ್ರನ್ನ ಕೀಪಪ್ ಮಾಡ್ದಂಗೆ ಆಗತ್ತೆ. ಥರ್ಡ್ ಪಾಯಿಂಟ್ ಈಸ್ ಅಬ್ಯೂಸ್ ಆರ್ ಮಿಸ್ಟ್ರೀಟ್ಮೆಂಟ್. ನೀವು ಮಕ್ಕಳನ್ನ ಬೈಯೋದಾಗಲಿ, ಹೊಡೆಯೋದಾಗಲಿ, ಇಲ್ಲ ಬೇರೆ ಥರ ಏನೇ ಒಟ್ಟು ನೆಗೆಟಿವ್ ಆಗಿ ಮಾತಾಡೋದಾಗಲಿ, ನಿಮ್ಮ ಕಡೆಯಿಂದ ಏನೂ ಆಗಲ್ಲ, ಇಷ್ಟೇ ನೀನು ಅಂತ ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳು ಕಾನ್ಫಿಡೆನ್ಸ್ ಲೆವೆಲ್ನು ನೀವು ಕೆಳಗೆ ಹಾಕ್ದಂಗಾಗತ್ತೆ. ಅವ್ರು ಏನೇ ಹೊಸ್ತು ಮಾಡಬೇಕಂದ್ರೂ ತುಂಬ ಡೌಟ್ಫುಲ್ಲಾಗಿ ಸ್ಟಾರ್ಟ್ ಮಾಡ್ತಾರೆ. ನನ್ನ ಕಡೆಯಿಂದ ಆಗುತ್ತೋ ಇಲ್ವೋ, ಹೆಂಗೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅಂತ ತುಂಬ ಡೌಟ್ಫುಲ್ಲಾಗಿ ಸ್ಟಾರ್ಟ್ ಮಾಡ್ತಾರೆ ಏನೇ ಕೆಲಸ ಮಾಡಿದ್ರು. ಸೊ ಏನಂದರೆ ಮಕ್ಕಳನ್ನ ಹೊಡೆಯೋದು ಬಡಿಯೋದು ಸ್ಟಾಪ್ ಮಾಡಿ, ಅವ್ರಿಗೇನಿಲ್ಲ, ತಾಳ್ಮೆಯಿಂದ ನಿಧಾನಿಸರಿ ಎಲ್ಲ ತಿಳಿದ್ರೆ ಎಲ್ಲ ಮಕ್ಕಳು ತಿಳ್ಕೊತಾರೆ ರೀ. ನೀವೇ ಹಾರ್ಷಾಗಿ ಹೋದ್ರಿ ಅಂದರೆ ಮಕ್ಕಳು ಅದನ್ನು ಅರ್ಥನೇ ಮಾಡ್ಕೊಳೋದಿಲ್ಲ. ಅವರು ಅದನ್ನ ಬಿಟ್ಟು ನಿಮ್ಮನ್ನೇ ನೆಗೆಟಿವ್ ಆಗಿ ರೀಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ಕಂಟ್ರೋಲಿಂಗ್ ಆರ್ ಬಿಯರಿಂಗ್ ಬಿಹೇವಿಯರ್. ನೀವು ತುಂಬ ಕಂಟ್ರೋಲ್ ಮಾಡ್ತೀರಾ ಮಗುನ ಹೆಂಗಂದ್ರೆ ಮುಷ್ಟಿಯಲ್ಲಿ ಇಟ್ಕೊಳಕ್ಕೆ ಹೋಗ್ತೀರಾ. ನೀವು ಹೇಳಿದರೆ ನೀವು ಇಷ್ಟೊತ್ತಿಗೆ ಎದ್ದೇಳಂದ್ರೆ ಎದ್ದೇಳಬೇಕು, ಮಲಗಂದ್ರೆ ಮಲಗಬೇಕು, ಇಲ್ಲ ನೀವು ಇವತ್ತು ಇದೇ ಬಟ್ಟೆ ಹಾಕೋಬೇಕಂದ್ರೆ ಹಾಕೋಬೇಕು, ಇಲ್ಲ ನೀವು ಇದೇ ತಿಂಡಿ ತಿನ್ಬೇಕಂದ್ರೆ ತಿನ್ನಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಏನು, ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಹೌದಾ, ನೀವು ಕಂಟ್ರೋಲ್ ಮಾಡೋ ಬದಲಿ ಪ್ರೀತಿಯಿಂದ ಹೇಳಿ ಮಗುಗೆ. ನೀವೀಗ ಏನೇ ಮಾಡಬೇಕು, ಲೈಕ್ ಇಲ್ಲ ಇವತ್ತೇನೋ ಪಾಪು ಟಾಯ್ಸ್ ತೊಗೋತಾ ಇರುತ್ತೆ ಅಂದ್ಕೊಳ್ಳಿ, ಅದು ತುಂಬ ರೇಟ್ ಇರುತ್ತೆ, ಅಷ್ಟು ದುಡ್ಡು ಇರಲ್ಲ ನಿಮ್ಮ ಹತ್ರ. ನೀವು ಅದನ್ನೇ ಸಮಾಧಾನ ರೀತಿಗೆ ನೀವು ಜೋರು ಮಾಡಿ ಹೇಳೋದ್ರಿಂದ ಏನು ಯೂಸ್ ಇಲ್ಲ. ಸಮಾಧಾನ ರೀತಿಯಲ್ಲೇ ಅದ್ರ ಮೇಲೆ ಎಷ್ಟು ರೇಟ್ ಇದೆ ಅಂತ ನೋಡೋಕೆ ಹೇಳಿ. ಅವ್ರು ರೇಟ್ ನೋಡ್ತಾರೆ, ಇಷ್ಟೊಂದಿದೆ, ಅಷ್ಟು ಪಯ್ಯ ಇಲ್ವಲ್ಲ, ಅಷ್ಟು ದುಡ್ಡು ಇಲ್ವಲ್ಲ ನಮ್ಮ ಹತ್ರ, ಸೊ ಇವತ್ತು ಈ ಟೈಮ್ ಬೇಡ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಬೇಕು. ಇಲ್ಲ ಯಾವುದೋ ಡ್ರೆಸ್ ಇಟ್ಕೊಂಡ್ರು ಕೂಡ ಆ ಕಲರ್ ಚೆನ್ನಾಗಿ ಕಾಣ್ತಿಲ್ಲ ನಿನಗೆ, ಬೇರೆ ಡ್ರೆಸ್ ಟ್ರೈ ಮಾಡೋಣ ಅಂತ, ಈ ಥರ ಹಿಂಗೆ ಆಲ್ಟರ್ನೇಟ್ ವೇಸಲ್ಲಿ ನೀವು ಅವರಿಗೆ ನಿಧಾನಸರಿ ತಿಳಿಸಿ ಹೇಳ್ತಾ ಹೋದರೆ ಅವ್ರು ತಿಳ್ಕೊತಾರೆ. ಅದನ್ನ ಬಿಟ್ಟು ನೀವು ಜೋರು ಮಾಡಿ ಇದನ್ನೇ ಮಾಡಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು. ಯಾರು ಹುಡ್ತಾ ಮಿಸ್ ಪರ್ಫೆಕ್ಟ್ ಆಗಿರಲ್ಲ ರೀ, ಮಿಸ್ಟರ್ ಪರ್ಫೆಕ್ಟ್ ಆಗಿರಲ್ಲ. ಡೇ ಬೈ ಡೇ ಕಲಿತಾ ಹೋಗ್ತಾರೆ. ಮಕ್ಕಳಿಗೆ ನೀವು ನಿಧಾನಸರಿ ಹೇಳ್ಕೊಡ್ತಾ ಹೋದರೆ ಅವರು ಪರ್ಫೆಕ್ಟಾಗಿ ಡಿಸಿಪ್ಲಿನ್ನ ಅಳವಡಿಸ್ಕೋತಾರೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಈಸ್ ಪೇರೆಂಟಲ್ ಮೆಂಟಲ್ ಹೆಲ್ತ್ ಆರ್ ಸ್ಟ್ರೆಸ್. ನಿಮ್ದೇನೋ ಸ್ಟ್ರೆಸ್ ಇರುತ್ತೆ, ಮದರ್ಸಿಗೆ ಒಂಥರ ಸ್ಟ್ರೆಸ್ ಆದರೆ ಫಾದರ್ಸಿಗೆ ಒಂಥರ ಸ್ಟ್ರೆಸ್ ಇರುತ್ತೆ. ಫಾದರ್ಸ್ ಎಲ್ಲ ಆಫೀಸ್ ಸ್ಟ್ರೆಸ್ ತಂದು ಮನೆಯ ಮೇಲೆ ಹಾಕೋದು, ಮದರ್ಸ್ ಎಲ್ಲ ಮನೆ ಸ್ಟ್ರೆಸ್ಸು ಇಲ್ಲಾಂದ್ರೆ ಅವ್ರದ್ದು ಆಫೀಸ್ ವರ್ಕ್ ತಂದು ಮಕ್ಕಳ ಮೇಲೆ ಹಾಕೋದು. ಮಗು ಏನೋ ನೀವು ಆಫೀಸಿಂದ ಬರತ್ಲೆ ಖುಷಿಯಿಂದ ತಪ್ಕೊಳಕ್ಕೆ ಬಂದರೆ ದಬ್ಬೋದು,
ಈ ಥರದ್ದು ನಿಮ್ಮ ಸ್ಟ್ರೆಸ್ ಏನೋ ಜಗಳ ಆಗಿದ್ರೆ ಆ ಜಗಳ ತಂದು ಮಗು ಮೇಲೆ ಹಾಕೋದು, ಈ ಥರ ಎಲ್ಲ ಮಾಡಿದರೆ ಮಗು ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅಲ್ವಾ. ಅದೇನೋ ಅಂತಾರಲ್ಲ, ಎಮ್ಮೆಗೆ ಜ್ವರ ಬಂದರೆ ಅಂತ, ಆ ಥರ ಹಂಗಾಗ್ಬಿಡತ್ತೆ ಅದು. ಸೊ ಯಾರ ಮೇಲೆ ಸಿಟ್ಟಿರುತ್ತೋ ಅವ್ರ ಮೇಲೆ ಹಾಕಿ, ಯಾರ್ದೋ ಸಿಟ್ಟುವ ಇದು ಮಗು ಮೇಲೆ ಹಾಕಿದರೆ ಕೊನೆಗೆ ನೀವೇ ಸಫರ್ ಆಗಬೇಕಾಗತ್ತೆ. ನಿಮ್ಮ ಮಗು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳತ್ತೆ, ಒಂದು ಭರವಸೆ ಅನ್ನೋದಿರಲ್ಲ. ಏನೇ ಆದರೂ ನನಗೆ ಯಾರೂ ಇಲ್ಲ, ನಮ್ಮ ಪೇರೆಂಟ್ಸ್ ನನ್ನ ಜೊತೆ ನಿಲ್ತಾರೆ ಅಂತ ನೀವು ಅದನ್ನು ಮಗುಗೆ ತೋರಿಸ್ಕೊಟ್ಟಾಗ್ಲೇ ಏನಂದರೆ ಮಗು ನಿಮ್ಮ ಮೇಲೆ ಒಂದು ನಂಬಿಕೆ ಇಡತ್ತೆ. ಆಮೇಲೆ ಯಾರೋ ನಿಮ್ಗೆ ರಿಲೇಟಿವ್ಸ್ ಬಂದು ನಿನ್ನ ಮಗ ಇಂಥ ಇವತ್ತು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂದಾಗ ಇನ್ನೊಬ್ರು ಕಡೆ ಥರ್ಡ್ ಪರ್ಸನ್ ಮುಂದೆ ನಿಮ್ಮ ಮಗುನ ನೀವು ಬಿಟ್ಟು ಕೊಡಬೇಡಿ. ಹೌದಾ, ನಾನು ನೋಡ್ತೀನಿ ತಗೊಳ್ಳಿ, ಆಯಿತು ನಾನು ನೋಡ್ತೀನಿ, ಕೇಳ್ತೀನಿ ಅವನಿಗೆ ಅಂತ ಈ ಥರ ಹೇಳಿ. ಇಲ್ಲ ಅವ್ನು ಮಾಡಿರೋಕ್ಕಿಲ್ಲ, ಇಲ್ಲ ಏನೋ ತಪ್ಪಾಗಿರ್ಬೋದು, ಅದಕ್ಕೆ ಹಂಗೆ ರಿಯಾಕ್ಟ್ ಮಾಡಿರ್ಬೋದು, ಈ ಥರ ಹಿಂಗೆ ಹೇಳ್ತಾ ಹೋದರೆ ನೀವು ಮಗುಗೆ ಏನಂದರೆ ನೀವು ಅಲ್ಲಿ ಥರ್ಡ್ ಪರ್ಸನ್ ಮುಂದೆ ಬಿಟ್ಕೊಟ್ಟಂಗೂ ಆಗಲ್ಲ, ನಿಮ್ಮ ಮಗುನ ದೃಷ್ಟಿಯಲ್ಲೂ ನೀವು ಏನಂದರೆ ಒಳ್ಳೆಯರೇ ಆಗಿರ್ತೀರ. ಸೊ ಪೇರೆಂಟ್ಸ್, ಇದೆಲ್ಲ ಟಿಪ್ಸು ಅರ್ಥ ಆಯಿತು ಅನ್ಕೋತೀನಿ. ನಿಮ್ಗೆ ಇದೇ ಥರದ್ದು ಏನಾದರೂ ಪೇರೆಂಟಿಂಗ್ ಟಿಪ್ಸ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇದೇ ಥರ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.